ಮತ್ತೆ ನೋಡಿ ಇದು ಒಂದು ಬಹಳ ವಿಶೇಷ. ಖಂಡಿತ ಇದು ನೋಡಿ, ಇದು ಹೇಳ್ಬೋದಾ ನೀವು? ಇದು ಆಲೂಗೆಡ್ಡೆನೆ. ಸೊ ಇದು ವಿಶೇಷ ಏನಂದ್ರೆ ನೋಡಿ, ಇದು ಎಷ್ಟು ದಪ್ಪನೂ ಬರುತ್ತೆ. ಇದು ಈ ಆಲೂಗೆಡ್ಡೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ನೆಲದಲ್ಲಿ ಬಿಡುತ್ತೆ, ಇದು ಬಳ್ಳಿನಲ್ಲಿ ಬಿಡುತ್ತೆ ಮೇಲೆ. ಇದನ್ನ ಏರ್ ಪೊಟೆಟೋ ಅಂತ ಕರಿತೀವಿ. ಇದು ಭೂಮಿ ಒಳಗೆ, ಇದು ಭೂಮಿಯ ಹೊರಗೆ ಬಿಡುವಂತದ್ದು. ಏರ್ ಪೊಟೆಟೋ. ಹೌದು ಹೌದು, ಏರ್ ಪೊಟೆಟೋ, ವನಾಲು ಅಂತ ಹೇಳ್ತಾರೆ. ವಿಶೇಷ ವನಾಲು ಅಂತಾನು ಹೇಳ್ತಾರೆ. ಏರ್ ಪೊಟೆಟೋ ಅಂತ ಸರ್ ಆಲ್ಮೋಸ್ಟ್ ಸೇಮ್ ಇದೆ. ಮತ್ತೆ ಇದು ಸ್ವಲ್ಪ ಸ್ಮೂತ್ ಇದೆ, ಇದೊಂದು ಸ್ವಲ್ಪ ಹಾರ್ಡ್ ಇರುತ್ತೆ. ಇದ್ರ ವಿಶೇಷ ಅಂತ ಹೇಳಿದ್ರೆ ನಿಮಗೆ ವರ್ಷಕ್ಕೊಂದ್ಸರಿ ಅಷ್ಟೇ ಬೆಳೆಯೋದಿದು. ಈಗ ನೋಡಿ ಇದೇನಿದೆ, ಇದು ನಮಗೆ ಮಳೆಗಾಲ ಶುರು ಆದಾಗ ಮೊಳಕೆ ಶುರು ಆಗುತ್ತೆ, ಅವಾಗ ಹಾಕ್ಬೇಕು. ಅದಕ್ಕೆ ಸಪೋರ್ಟ್ ಸಿಕ್ಕರೆ ಎಲ್ಲಿವರೆಗೂ ಬೇಕಿರೋ ಹಬ್ಕೊಂಡು ಹೋಗ್ಬಿಡುತ್ತದ ಹಾಗೇನೆ ಬಳ್ಳಿನಲ್ಲಿ. ಸೊ ಅದ್ರಲ್ಲೆಲ್ಲ ಈ ಆಲೂಗೆಡ್ಡೆ ಬಿಡುತ್ತೆ. ಸೊ ಇದು ನೋಡಿ, ಇದಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ ನೋಡಿ, ಇದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ, ಇದ್ರಲ್ಲಿ ಶುಗರ್ ಕಂಟೆಂಟ್ ಇರಲ್ಲ. ಇದನ್ನ ಧಾರಾಳವಾಗಿ ಬಳಸಬಹುದು ಈ ಆಲೂಗೆಡ್ಡೆನ. ಹೌದು. ಆಮೇಲೆ ನೀವು ಇದನ್ನ ಬಳಸಿದ್ರೆ ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ, ವಾಯು ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲಿ ಅದೇನಿಲ್ಲ. ಬಹಳ ಇನ್ನೊಂದು ವಿಶೇಷವಾಗಿ ಅಂದ್ರೆ ಈಗ ಜೈನ್ ಏನಾಗುತ್ತೆ, ಅವರು ಈ ರೂಟ್ಸ್ ಭೂಮಿ ಒಳಗಡೆ ಬೆಳೆಯೋದನ್ನ ತಿನ್ನಲ್ಲ, ಬಟ್ ಇದನ್ನ ತಿನ್ಬೋದು ಅವ್ರೀಗ. ಯಾಕಂದ್ರೆ ಇದು ಭೂಮಿ ಮೇಲ್ ಬಿಡೋಂತದ್ದಿದೆ, ಅದರಿಂದ ಅವರು ತಿನ್ಬೋದು. ಬಹಳಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಹೌದು 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 ಹೌದು. ಸೊ ಬಹಳ ಹೆಲ್ತ್ ಅಡ್ವಾಂಟೇಜ್ ಇದೆ. ಬೆಳೆಯೋದು ಬಹಳ ಸುಲಭ. ಇದು ರುಚಿ ಎರಡು ಸೇಮ್ ಇರುತ್ತಾ? ಆಲ್ಮೋಸ್ಟ್ ಸೇಮ್ ಇರ್ತದೆ. ಆಲ್ಮೋಸ್ಟ್ ಇದರಲ್ಲೂ ನಾವು ರೈತರು ಬಂದ್ರಲ್ಲ, ಹೌದು ಹೌದು, ನಮ್ಮ ರೈತರು ಬಂದಿದ್ದಾರೆ ನೋಡಿ. ಕೃಷ್ಣಪ್ಪ ಬನ್ನಿ 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 ಬನ್ನಿ, ನಮ್ಮ ರೈತರು ಬಂದಿದ್ದಾರೆ. ಬನ್ನಿ ಬನ್ನಿ ಕೃಷ್ಣಪ್ಪ, ಬನ್ನಿ ಬನ್ನಿ ಬನ್ನಿ. ಕೃಷ್ಣಪ್ಪ ಯಾವಾಗ ಬಂದ್ರಿ? ನಮಸ್ಕಾರ ನಮಸ್ಕಾರ, ಬನ್ನಿ. ಚೆನ್ನಾಗಿದ್ದೀರಾ? ನೋಡಿ ಇವರು ಟಿವಿ ಚಾನಲ್ ಇಂದ ಬಂದಿದ್ದಾರೆ, ಸುಮನ್ ಟಿವಿಯಿಂದ. ನಿಮ್ಮ ಹೆಸರು? ನಮ್ಮ ಹೆಸರು CP ಕೃಷ್ಣಪ್ಪ ಅಂತ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಮುಳ್ಳೂರು ದೊಡ್ಡಿ ಗ್ರಾಮದವನು. ಅಲ್ಲಿಂದ ಬಂದಿದ್ದೀರಿ? ಅಲ್ಲಿಂದ ಬಂದಿದ್ದೀನಿ. ಯಾಕೆ ಬಂದ್ರಿ ಇಲ್ಲಿಗೆ? ಇಲ್ಲಿಗೆ ನಾವು ದೇಸಿ ಭತ್ತ ಬೆಳಿತೀವಲ್ಲ, ನೈಸರ್ಗಿಕದಲ್ಲಿ ಕೆಂಪಕ್ಕಿ, ಒಂದು ತೆಂಗಿನಕಾಯಿ, ಬಾಳೆಕಾಯಿ ಎಲ್ಲನೇ ನಮ್ಮ ಸಹಜ ಆರ್ಗಾನಿಕ್ ಸಂಸ್ಥೆಗೆ ಕೊಡ್ತಾ ಇದ್ದೀನಿ. ಅಲ್ಲಿಂದ ಬೆಳೆದು ನೀವು ಇಲ್ಲಿಗೆ ಬೆಳೆದು ಈ ನಮ್ಮ ಸಹಜ ಸಂಸ್ಥೆ ಹುಟ್ಟುತ್ತವಿಂದ ಹಿಡಿದು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. 15 ವರ್ಷ ಆಯ್ತು? 15 ವರ್ಷದಿಂದ ಕೊಡ್ತಾ ಇದ್ದೀನಿ. ಕೆಂಪಕ್ಕಿ ಬೆಳಿತೀರ? ಕೆಂಪಕ್ಕಿ ಬೆಳಿತೀವಿ. ಕೆಂಪಕ್ಕಿ, ರಾಜಬಿಡಿ, ದೊಡ್ಡಬೈರಿನಲ್ಲು, ಗನ್ಸಾಲೆ, HMT ಸಣ್ಣ, ಗೌರಿ ಸಣ್ಣ, ಸಿದ್ಧ ಸಣ್ಣ, ಇದು ಕಪ್ಪಕ್ಕಿ. ಏನ್ ಸರ್ ಇದು? ನಾವು ಈ ತರದ ಹೆಸರುಗಳನ್ನೇ ಕೇಳಿರಲ್ಲ ಸಹಜವಾಗಿ. ನೋಡಿ ಬಹಳಷ್ಟು ವೆರೈಟಿ ಬೆಳಿತಾರೆ ಇವರು. ಎಲ್ಲ ಬೆಳೆದಿ ನಮ್ಮ ಸಹಜ ಸಂಸ್ಥೆ ಕೊಡ್ತಾ ಇದ್ದೀನಿ. ಇಲ್ಲೂ ನಮಗೆ ಉತ್ತಮ ಧಾರಣೆ ಕೊಡ್ತಾರೆ. ಆಮೇಲೆ ಬೆಳೆದಂತೆ ಪದಾರ್ಥಕ್ಕೆ ವರ್ಷದ ಕೊನೆಯಲ್ಲಿ ಅದು ಬೋನಸ್ ಸುಧಾ ಬರ್ತದೆ. ಅಲ್ಲ, ನೀವು ಸಹಜಕ್ಕೆ ಬಂದ್ರೆ ಏನ್ ಲಾಭ ನಿಮ್ಗೆ? ಕಡಿಮೆ ರೇಟಲ್ಲಿ ಕೇಳ್ತಾರೆ. ಆಮೇಲೆ ಇವರು ಬಂಡವಾಳಶಾಹಿಗಳು, ದಳ್ಳಾಳಿಗಳು ಕಾಡ್ತಾ ಇದ್ದಿಂದ, ಆಮೇಲೆ ಈ ಸುಧಾರಿತ ತಳಿ, ಹೈಬ್ರಿಡ್ ತಳಿಗೆ ರೋಗ ರುಜಿನಗಳು ಬಾಧೆ ಜಾಸ್ತಿ ಇರ್ತವೆ. ಭೂಮಿನ ಪರಿಸರನ ಹಾಳು ಮಾಡ್ಕೋಬೇಕು, ಪೌಷ್ಟಿಕಾಂಶ ಇರಲ್ಲ. ಈ ದೇಸಿ ತಳಿಗಳು ಬೆಳೆದ್ರೆ ನಮ್ದೇ ಬಿತ್ತನೆ ಬೀಜ, ನಾವೇ ಗೊಬ್ಬರ, ಮಾರ್ಕೆಟ್ ನಾವೇ ಹೊಂದ್ಕೋಬಹುದು, ನಾವೇ ಓನರು, ನಾವೇ ಲೇಬರ್ ಇದ್ದಂಗೆ ಇದು. ಹಂಗಾಗಿ ರೈತ ಅಂತ ಹೇಳ್ಕರಕ್ಕೆ ಹೆಮ್ಮೆ ಪಡ್ಬೋದು, ಸ್ವಾಭಿಮಾನದಿಂದ ಬದುಕ್ಬೋದು. ಸ್ವಾಭಿಮಾನದಿಂದ ಒಂದು ಸಂಸ್ಥೆ ಕೊಟ್ಟರೆ ಅವರು ನಮಗೆ ಬೆವರು ತಕ್ಕವಾಗಿ ಫಲನೂ ಕೊಡ್ತಾರೆ. ನೋಡಿ ಈ ರೈತರು ಅಂದ್ರೆ ಈ ಕೃಷಿಯನ್ನ ಬಹಳ ಖುಷಿಯಿಂದ ಕಾಣ್ಬೇಕು ಅಂತಾರ. ನೀವು ಬಹಳ ಖುಷಿಯಿಂದ ಕಾಣ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ಹೆಮ್ಮೆ ಪಡ್ಕತ್ತೀನಿ. ನಮ್ಮ ಸಹಜ ಸಂಸ್ಥೆ ಯಾವಾಗ ಹುಟ್ಟಿಕತ್ತು ಅವಾಗಿಂದ ಹೆಮ್ಮೆ ಪಡ್ಕತ್ತೀನಿ. ಇದ್ರಲ್ಲಿ ನಾವು ಬೆಳೆದಂತೆ ರೈತರಲ್ಲ, ಬೇರೆ ಇದಕ್ಕೆ ಇನ್ವಾಲ್ವ್ ಆಗಿರೋ ರೈತರುಗಳು ಬೆಳೆದಂತೆ ಪದಾರ್ಥಗಳನ್ನೇ ಇಲ್ಲಿ ತಂದು ಸಂತೋಷ ತಿಂದು ಕೊಡ್ತಾರೆ. ಸಂತೋಷ ತಿಂದ್ಕೊಂಡು ತಗೊಂಡೊಯ್ತಾರೆ. ಅಮೌಂಟ್ನೂ ಅವಾಗವಾಗ ತಕ್ಷಣನೇ ನಮ್ಗೆ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಹಂಗಾಗಿ ತೊಂದ್ರೆ ಇಲ್ಲ ಸರ್. ಸಹಜವಾಗಿ ನೋಡಿ, ರೈತರಿಗೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕೋರೆ ಕಡಿಮೆ. ಹೆಮ್ಮೆಯ ಒಂದು ಪ್ರತಿರೂಪ ಈ ಸಹಜ ಸಂಸ್ಥೆ. ಇನ್ನು ನೀವೇ ಓನರ್ ಅಂತ ಅನ್ಸುತ್ತೆ. ಅವರೇ ಶೇರ್ ಹೋಲ್ಡರ್ಸ್, ಅವರೇ ಹಂಗೆ. ಇನ್ನು ರೈತರು ಉತ್ಪಾದಕರ ಕಂಪನಿ ಅಲ್ವಾ, ರೈತನೇ ಮುಖ್ಯ. ಬೆಳೆದಂತ ಪದಾರ್ಥವ ಸಹಜ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ FPO ಅಂದ್ರೆ ಏನು, ನಮ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಏನು ಗೊತ್ತಿಲ್ಲ. ನಿಮ್ ಕಡೆಯಿಂದನೇ ಆ ರೈತರಿಗೆ ತಿಳಿಸೋದಾದ್ರೆ ತಿಳಿಸ್ತಾ ಇದೀವಿ. ಹಂಗಂಗೆ ಒಂದ್ ಬಿತ್ತನೆ ಬೀಜ ಕೊಟ್ಟಿ ಅವ್ರಿಗೆ ಅಲ್ಲೇ ಸ್ಥಳದಲ್ಲೇ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಮಾಡಿ ಪದಾರ್ಥ ಏನೆಲ್ಲ ಬೆಳಿಬೇಕು, ಏನೆಲ್ಲ ಮಾಹಿತಿ ಕೊಡ್ತಾರೆ ಇವರು. ಅಂದ್ರೆ
ತುಂಬಾ teach ಮಾಡ್ತಾರೆ. ತುಂಬಾ ಕೊಡ್ತಾರೆ. ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ಎಲ್ಲ ಬಿತ್ತನೆ ಬೀಜ ತಗೊಂಡಿರ್ದೆ, ಮಾರುಕಟ್ಟೆ ತಗೊಂಡಿರ್ದೆ, ಸರ್ಟಿಫಿಕೇಶನ್ ಸುಧಾ ಮಾಡಿಸ್ಕೊಡ್ತಾರೆ. ಹೊರಗಡೆ ರೈತಗೆ ಹೊರಗಡೆ ಮಾಹಿತಿಗಾಗಿ ನೀವು ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋದೇ ಬೇಡ. ಹೊರಗಡೆ ಈಗ ಎಲ್ಲ ಫಿಶಿ ಅಗ್ರಿ ಟೂರಿಸಂ ಇರ್ತಾವಲ್ಲ, ಅಲ್ಲೆಲ್ಲ ಬೇರೆ ರಾಜ್ಯಕ್ಕೆಲ್ಲ ಬೇರೆ ವಿದೇಶಕ್ಕೆಲ್ಲ ಕರ್ಕೊಂಡೋಗಿ ಮಾಹಿತಿ 2 ತಿಂಗಳಿಂದ ಎಲ್ಲಿ ಹೋಗಿದ್ರು ಕೇಳಿ, ಎಲ್ಲಿ ಕರ್ಕೊಂಡು ಹೋಗಿದ್ರು? ಪುಣೆ ಕರ್ಕೊಂಡು ಹೋಗಿದ್ರು ಒಂದು ಕಜ್ಜರತ್ಗೆ. ಅಲ್ಲಿ ಒಬ್ರು ಸುಗುಣ ಬಾತ್ ಅಂತ, ಅಲ್ಲಿ ಪುಣೆ ಹತ್ರ ಕಜ್ಜರತ್ ಪುಣೆ ಪ್ಲೇಟ್ ಅಲ್ಲೇ ಕರ್ಕೊಂಡು ಹೋಗಿದ್ರು. ನಾನು ಟ್ರೈನಲ್ಲಿ ಹೋಗ್ಬೇಕು ಅಂದ್ರು, ನಾನು ತಮಾಷೆಗೆ ಪ್ಲೇಟ್ ಅಲ್ಲಿ ಹೋಗದ ಅಂದ್ರು. ಇಲ್ಲಿ ನಮ್ಮ ಸಾಧ್ಯ ಸಂಸ್ಥೆಯಿಂದ ಎಲ್ಲ ಪ್ಲೇಟ್ ಅಲ್ಲಿ ಕರ್ಕೊಂಡು ಹೋದೆ. ತುಂಬಾ ಮಜಾ ಇತ್ತು. ಎಲ್ಲಾ ರೈತರು ಬಂದಿದ್ರು. ಅಲ್ಲಿ ಬೆಳೆದಿರುವಂತ ಬ್ರೆಡ್ ಮೆಥಡ್ ಅಲ್ಲಿ ಎಲ್ಲ ಭೂಮಿ ಉಳುಮೆನೆ ಮಾಡ್ದಂಗೆ ಬೆಳೆದೇ ಸಮಗ್ರ ಕೃಷಿಯಲ್ಲಿ ಬೆಳೆದಿರುವಂತೆ ವಸ್ತುಗಳು ಎಲ್ಲ ಇದ್ದು ನೋಡಿ ತುಂಬಾ ಸಂತೋಷ ಆಯ್ತು. ಕಲಿಬೇಕಾದ್ರೆ ಇನ್ನು ಮುಂದಕ್ಕೆ ಬೆಡ್ತಷ್ಟು ಇರ್ತವೆ ನೋಡಿ. ಇಲ್ಲಿ ಬಂದ್ಬಿಟ್ರೆ ನೀವು ಬೇರೆ ಬೇರೆ ಭಾಗದ ರೈತರು ಕೂಡ ಸಿಗ್ತಾರೆ, ಅವ್ರ ಜೊತೆ ಒಂದು ಕನ್ವರ್ಸೇಷನ್ ಸಿಗ್ತಾರೆ. ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕದವರು ಎಲ್ಲಾ ಸಿಗ್ತಾರೆ. ತನ್ನ ಅಮೂಲ್ಯವಾದ ವಸ್ತುಗಳೆಲ್ಲ ಬೆಳೆದೆಲ್ಲನೇ ಇಲ್ಲಿ ತಂತಾರೆ. ನಾವೆಲ್ಲ ಈ ಒಬ್ರಿಗೊಬ್ರು ಫ್ರೆಂಡ್ಸ್ ತರ ಬೆಳಿತೀವಿ. ಯಾರ್ಯಾರು ಏನೇನ್ ತಾಕಲ್ಲಿ ಏನೇನ್ ಬೆಳೆದಿದ್ದಾರೆ, ಯಾರ್ಯಾರು ಏನಾದ್ರು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತದೆ. ಅನುಭವ ಹಂಚ್ಕೋತೀವಿ. ನಾವು ಮುಂದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮಗೂ ಮಾಹಿತಿ ಕೊಡ್ತಾ ಇರ್ತಾರೆ. ಹಂಗಾಗಿ ತುಂಬಾ ಸಂತೋಷದ ವಿಷಯ ಸರ್. ಇವತ್ತೇನೇನ್ ತಂದಿದ್ದೀರಿ ಕೃಷ್ಣ? ಇವತ್ತು ಬೆಲ್ಲ ತಂದಿದ್ದೀನಿ, ಜಾಗರಿ ಪೌಡ್ರು, ಆಮೇಲೆ ಸಿದ್ಧ ಸಣ್ಣ ಅಕ್ಕಿ ತಂದಿದ್ದೀನಿ, HMT ಸಣ್ಣ ತಂದಿದ್ದೀನಿ, ದೊಡ್ಡ ಬೈರಿನಲ್ಲಿ ತಂದಿದ್ದೀನಿ. ಅಕ್ಕಿ ಅದೆಲ್ಲ ಅವರೇ ಬೆಳೆದಿರೋದು, ಅವರೇ ಮಾಡೋದು. ಆಮೇಲೆ ಇವ್ರದ್ದು ಭತ್ತ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರೊಡಕ್ಷನ್. ಆಮೇಲೆ ಸುತ್ತಮುತ್ತ ಸುಮಾರು ಜನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ನೀವು ಬೆಳೀರಿ ಆರ್ಗ್ಯಾನಿಕ್ ಅಲ್ಲಿ ಅಂತ ಹೇಳಿ. ಸುಮಾರು ಜನಕ್ಕೆ ಭತ್ತನೂ ಕೊಟ್ಟಿದ್ದೀನಿ. ಆ ಭತ್ತವೇ ನಮ್ಮ ಸಹಜ ವತಿಯಿಂದ ಮಾಮೂಲಿ ಏನು ಸರ್ಕಾರ ಈಗ ಅವರು ಹೊರಗಡೆಯವರು ಏನು ಅವಲಂಬಿತಾಗಿ 10 ಕ್ವಿಂಟಲ್ನೂ ನಮ್ಮ ಸಹಜ ಆರ್ಗ್ಯಾನಿಕ್ ಸಂಸ್ಥೆ 10% ಜಾಸ್ತಿ ಕೊಟ್ಟು ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ಅದೇ ತರ ಖರೀದಿ ಮಾಡಿ ಸಿಗುತ್ತೆ. ಬೆಲ್ಲದ ಪೌಡರ್ ಅಂದ್ರಲ್ಲ ನೋಡಿ, ಇವಾಗ ನಾವು ಹೆಚ್ಚಾಗಿ ಸಕ್ಕರೆ, ಎಲ್ಲದಕ್ಕೂ ಸಕ್ಕರೆ. ಯಾಕೆ ಸಕ್ಕರೆ? ಅದು ಹಾಕಿದ ಕೂಡಲೇ ಕರಗಬೇಕು, ಪೇಷನ್ಸ್ ಇಲ್ಲ ನಮಗೆ. ಈಗ ಬೆಲ್ಲ ಹಾಕಿದ್ರೆ ಅಚ್ಚು ಬೆಲ್ಲ, ಬಕೆಟ್ ಬೆಲ್ಲ, ಮುದ್ದೆ ಬೆಲ್ಲ ಅವೆಲ್ಲ ಅಷ್ಟು ಬೇಗ ಕರಗುತ್ತಾ? ಕರಗೋದಿಲ್ಲ, ಕರಗೋಲ್ಲ, ಅಷ್ಟು ಬೇಗ ನಿಧಾನ. ಈಗ ಪೌಡರ್ ಮಾಡಿದ್ರೆ, ಬೆಲ್ಲದ ಪೌಡರ್ ಮಾಡಿದ್ರೆ ಸ್ವಲ್ಪ ಬೇಗ ಕರಗುತ್ತೆ. ಹಾಗಾಗಿ ಸಕ್ಕರೆ ಬದಲಾಗಿ ಜನ ಹೆಚ್ಚು ಹೆಚ್ಚು ಬೆಲ್ಲ ಉಪಯೋಗಿಸಬೇಕು ಅನ್ನೋ ಉದ್ದೇಶದಿಂದ ಪೌಡರ್ ಬೆಲ್ಲ, ಅಚ್ಚು ಬೆಲ್ಲ, ಪೌಡರ್ ಬೆಲ್ಲ, ಬೆಲ್ಲ, ಈಗೇನು ಎಲ್ಲ ಮಾಡ್ತಾರೆ. ಜೋನಿ ಬೆಲ್ಲ ತರ ಬರ್ತದೆ. ಸಕ್ಕರೆ ಏನೆಲ್ಲ ಏನೆಲ್ಲ ಉಪಯೋಗಿಸ್ಬೋದು, 10% ಬೆಲ್ಲದಲ್ಲೇ ಮಾಡ್ಕೋಬಹುದು. ಆರೋಗ್ಯ ದೃಷ್ಟಿಯಿಂದನೂ ಹೆಚ್ಚಾಗಿ ಬೆಲ್ಲ ಉಪಯೋಗಿಸ್ಬೇಕು. ಜಾಸ್ತಿ ಪೌಷ್ಟಿಕಾಂಶ ದೆಸೆಯಿಂದ, ಎಷ್ಟು ಅದ್ರ ಗುಣಮಟ್ಟ ಇರೋ ದೆಸೆಯಿಂದ ಇವತ್ತು ಸೂಕ್ತವಾದ ಅಂದ್ರೆ ಬೆಲ್ಲ. ಈಗ ಅವರು ಬೇರೆ ಅವರ ಸುತ್ತಮುತ್ತ ರೈತರುಗಳಿಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿರೋದ್ರಿಂದ ಈ ವರ್ಷ ಸೆಲ್ಕೋ ಫೌಂಡೇಶನ್ ಜೊತೆಗೂಡಿ ಸಹಜ ಸಮೃದ್ಧ ಕಡೆ, ಸಹಜ ಆರ್ಗ್ಯಾನಿಕ್ಸ್ ಕಡೆಯಿಂದ ಅವರಿಗೆ ಈಗ ಒಂದು ರೈಸ್ ಮಿಲ್ ಹಾಕ್ಸ್ಕೊಡ್ತಾ ಇದೀವಿ ಅಲ್ಲೇನೆ. ಹೌದು, ಸಬ್ಸಿಡಿನಲ್ಲಿ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸಹಜ ಸಂಸ್ಥೆಯಿಂದ, ಸೆಲ್ಕೋ ಫೌಂಡೇಶನ್ ಕಡೆಯಿಂದ ಒಂದು ಮಿಲೆಟ್ ಮಿಲ್ಲು, ಒಂದು ಮಿನಿ ರೈಸ್ ಮಿಲ್ಲು, ಸೋಲಾರ್ ಅಲ್ಲಿ, ಆಮೇಲೆ ರಾಗಿ ಕ್ಲೀನ್ ಮಾಡೋದು, ಸುಮಾರುಗೆ ಇತ್ಯಾದಿಗಳೆಲ್ಲನೇ ನಮ್ಗೆ ನಿಮ್ಮ ಹಳ್ಳಿಗೆ ಸಿಕ್ಬಿಡ್ತದೆ. ಈಗ ಅಕ್ಕಪಕ್ಕದವರೆಲ್ಲ ಬಳಸ್ಕೋಬಹುದು. ಅವರೆಲ್ಲ ಈ ನಮ್ಮ ದೇಸಿ ಭತ್ತಗಾರೆಲ್ಲನೇ ಉಪಯೋಗಿಸ್ಕೋಬಹುದು. ಅಲ್ಲಿ ಉಪಯೋಗಿಸ್ಕೊಂಡು ಪ್ಯಾಡಿ ಮಾಡಿ ನೇರವಾಗಿ ಅವರು ಮಾರ್ಕೆಟ್ ಮಾಡ್ಬೋದು. ನೋಡಿ, ನಿಮ್ ತರ ರೈತರು ಹಿಂಗ್ ಬಂದ್ಬಿಟ್ರೆ ಇಲ್ಲ ಅಶ್ವರ್ ಶಾಲ ಹಾಕೊಂಡು ಕಾಲರ್ ಹಿಂಗ್ ಎತ್ಕೊಂಡು ಓಡಾಡ್ಬೋದು. ಏನಿಲ್ಲ, ಅವ್ರು ಬೆಳೆದಂತ ಪದಾರ್ಥವ ಅವರು ತಿಂದಿ ಉಳ್ಕೋದು ನಮ್ಮ ಸಹಜಕ್ಕೂ ಕೊಡ್ಬೋದು. ಅವರು ಸಮೃದ್ಧಿಯಾಗಿ ಇದ್ರೆ ರೈತರುವೆ ಸಂಸ್ಥೆನೂ ಸಮೃದ್ಧಿಯಾಗಿರ್ತದೆ. ಅಲ್ಲ, ರೈತರು ಸಮೃದ್ಧವಾಗಿರೋದು ಒಂದ್ ಕಡೆ, ಜನರನ್ನು ಸಮೃದ್ಧವಾಗಿರ್ತಾರೆ, ಭೂಮಿನೂ ಸಮೃದ್ಧಿಯಾಗಿರ್ತದೆ, ಈ ಪರಿಸರ ಪ್ರಕೃತಿ ಎಲ್ಲಾನು ಸಮೃದ್ಧಿಯಾಗಿರ್ತದೆ. ಸಂಸ್ಥೆ ಬೆಳೆದ್ರೆ ಇನ್ನೊಂದು ರೈತರಿಗೆ ಉತ್ಪಾದನೆ ಆಗುತ್ತೆ, ಇನ್ನು ಹೆಚ್ಚು ಪದಾರ್ಥನೂ ಕಳಿಸ್ಬೋದು. ಇವರು ಬೇರೆ ಕಡೆ ಔಟ್ಲೆಟ್ ಮಾಡಿ ಎಲ್ಲ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಿ, ಆದ್ರೆ ರೈತರು ಬೆಳಿಬೋದು, ಇವರು ಬೆಳಿಬೋದು, ಎಲ್ಲ ಬೆಳಿಬೋದು. ಬೆಳೆದಿದ್ದಂತ ನಾವು ಕೂಡ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ, ಎಲ್ಲ ಸುಖಿಯಾಗಿ ಇಡ್ಬೋದು ಅಂತ ನಾನು ಹೇಳ್ಕೊತೀನಿ. ಹೆಮ್ಮೆ ಕಾಣಿಕೆ ಇದೊಂದು. ನಮಸ್ಕಾರ. ಖುಷಿ ಆಯ್ತು.